ಧ್ರುವ ಸರ್ಜಾ ಈ ಹೆಸರು ಕೇಳೇ ಇರ್ತೀರಾ. ಇನ್ನು ಮೇಲೆ ಏಟರ್ಸ್ಗೆ ಇವರೇ ತಂದೆ. ಧ್ರುವ ಸರ್ಜಾ ಅವರ ಕೆಡಿ ಸಿನಿಮಾದ ಟೀಸರ್ ಇತ್ತೀಚೆಗೆ ಬಿಡುಗಡೆ ಆಗಿತ್ತು. ಸದ್ಯಕ್ಕೆ ಈ ಟೀಸರ್ ಸ್ಯಾಂಡಲ್ವುಡ್ ನ ಕೆಡಿ ದಾಸಪ್ಪನ ಡೆವಿಲ್ ಟೀಸರ್ ದಾಖಲೆಯನ್ನು ಮಟ್ಯಾಶ್ ಮಾಡಿದೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಡೆವಿಲ್ ಸಿನಿಮಾ ಇದು ಡಿ ಬಾಸ್ ಅವರ ಕಂಬ್ಯಾಕ್ ಸಿನಿಮಾ. ಈ ಸಿನಿಮಾಗಾಗಿ ನಮ್ಮ ಡಿ ಬಾಸ್ ಅವರು ಜರ್ಮನಿ, ಜಪಾನ್ ದೇಶಗಳಿಂದ ಒಳ್ಳೆ ಬನ್ನೂರ್ ಕುರಿ ಉಣ್ಣೆಯಲ್ಲಿ ನೈದ ಒಳ್ಳೆ ವಿಗ್ಗುಗಳನ್ನು ತರಿಸಿಕೊಂಡಿದ್ದಾರೆ ಅಂತ ನಮ್ಮ ಬಲ್ಲ ಮೂಲಗಳಿಂದ ಮಾಹಿತಿ ಬಲವಾಗಿ ನಮಗೆ ಬಂದಿದೆ. ಡೆವಿಲ್ ಟೀಸರ್ ರಿಲೀಸ್ ಆಗಿ ಇವತ್ತಿಗೆ 6 ತಿಂಗಳು. ಈ 6 ತಿಂಗಳಲ್ಲಿ 50 ಲಕ್ಷ ವ್ಯೂಸ್ ಕೂಡ ದಾಟಿಲ್ಲ. 50 ಲಕ್ಷ ವ್ಯೂಸ್ ಕೂಡ ದಾಟಿಲ್ಲ ಅಂದ್ರೆ ಇಂಥವರೆಲ್ಲ ನಮ್ಮ ಧ್ರುವ ಸರ್ಜಾ ಅವರನ್ನು ಬೆಳೆಸೋಕೆ ಸಾಧ್ಯನಾ ಅಂತ ನಮ್ಮ ಟ್ರೇಡ್ ಪಂಡಿತರು ಪ್ರಶ್ನೆ ಮಾಡ್ತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಟಾಲಿವುಡ್ ನವರು ಡಿ ಬಾಸ್ ಅವರನ್ನು ಪ್ರೀತಿಯಿಂದ KMF ಮಿಲ್ಕ್ ಡೈರಿ ಅಂತ ಕರೀತಾರೆ. ಇತ್ತೀಚೆಗೆ ನಾಮಕರಣ ಕೂಡ ಮಾಡಿದ್ದಾರೆ. ಇತ್ತೀಚೆಗೆ TFI ಮೇಲೆ ದಾಳಿ ಮಾಡಿದ ನಮ್ಮ ಡಿ ಬೂಸ್ ಅವರ ಫ್ಯಾನ್ಸ್ ಗಳು ಡಿ ಬೂಸ್ ಅವರಿಗೆ ನೈಟ್ ಮೇರ್ ಅಂತ ಹೆಸರಿಟ್ಟು 90 ಹಾಕ್ಸಿ ನೈಟ್ ಅಲ್ಲಿ TFI ಮೇಲೆ ದಾಳಿ ಮಾಡಿದ್ರು. ಅವರು ಸರಿಯಾಗಿ ಬಗ್ಸಿ ಬಗ್ನಿಗೂಟ ಹೊಡೆದು ಸದ್ಯಕ್ಕೆ ಕರ್ನಾಟಕಕ್ಕೆ ಪಾರ್ಸಲ್ ಮಾಡಿದ್ದಾರೆ. ಈಗಾಗಲೇ ನಮ್ಮ ಸ್ಯಾಂಡಲ್ವುಡ್ ಕೆಡಿ ಅವರ ಇಮೇಜು ಡ್ಯಾಮೇಜ್ ಆಗಿದೆ. ಆ ಇಮೇಜ್ ಅನ್ನು ಮತ್ತೆ ಪಡೆಯೋದಿಕ್ಕೆ ಪಕ್ಕದ ರಾಜ್ಯದ ಹೀರೋಗಳ ಅಭಿಮಾನಿಗಳನ್ನು ಕೆಣಕಿ ಅವರಿಂದ ಗುಮ್ಮಿಸ್ಕೊಂಡು ಬರ್ತಿದ್ದಾರೆ. ಪ್ರತಿ ಸಲ ಧ್ರುವ ಸರ್ಜಾ ಅವರ ಮೇಲೆ ದಾಳಿ ಮಾಡ್ತಿದ್ದ ನಮ್ಮ ಡಿ ಬೂಸಪ್ಪನ ಫ್ಯಾನ್ಸ್ ಗಳು ಈ ಸಲ TFI ಮೇಲೆ ದಾಳಿ ಮಾಡಿ ಇನ್ನು ಮೇಲೆ TFI ಗೆ ನಮ್ಮ ಡಿ ಬೂಸ್ ಅವರೇ ತಂದೆ ಅಂತ ಟೈಟಲ್ ಕೂಡ ಇತ್ತೀಚೆಗೆ ಕೊಟ್ಟಿದ್ದಾರೆ. ನೈಟ್ ಆದ್ರೆ ಆ ಕಡೆ ಕಿಚ್ಚ ಬಾಯ್ ಸೋದಿತಾರೆ, ಈ ಕಡೆ ಅಪ್ಪು ಬಾಯ್ ಸೋದಿತಾರೆ. ಇವರೆಲ್ಲ ಸೇರ್ಕೊಂಡು ನಮ್ಮ ಡಿ ಬೂಸ ಹಾಗೂ ನಮ್ಮ ಡಿ ಬೂಸನ ಅಭಿಮಾನಿಗಳನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಿದ್ದಾರೆ ಅಂದ್ರೆ ಇಂಥವರೆಲ್ಲ ನಮ್ಮ ಧ್ರುವ ಸರ್ಜಾ ಅವರನ್ನು ಬೆಳೆಸೋಕೆ ಸಾಧ್ಯನಾ ಅಂತ. ಇಷ್ಟೆಲ್ಲ ಆದ್ರೂ ಕೂಡ ನಮ್ಗೇನು ಆಗಿಲ್ಲ ಅಂತ ಮತ್ತೆ ಒರೆಸ್ಕೊಂಡು ದಾಳಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಡಿ ಬೂಸ್ ಅವರು ಫಾದರ್ ಆಫ್ ದ ನೇಷನ್ ಮಹಾತ್ಮ ಬಿರುದುಗಳು ನಮ್ಮ ಡಿ ಬೂಸಪ್ಪನಿಗೆ ಕೊಡಬೇಕು ಅಂತ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಗಾಂಧೀಜಿಗಿಂತ ಹೆಚ್ಚು ಹೋರಾಟ ಮಾಡಿದ್ದೇ ನಮ್ಮ ಡಿ ಬೂಸ್ ಅವರು. ಉಪ್ಪಿನ ಸತ್ಯಾಗ್ರಹ, ದಂಡಿ ಸತ್ಯಾಗ್ರಹಗಳು ಮಾಡಿ ಭಾರತಕ್ಕೆ ಸ್ವತಂತ್ರ ತಂದುಕೊಟ್ಟ ಮಹನೀಯ. ಇಂಥ ವ್ಯಕ್ತಿಯನ್ನು ಟಾಲಿವುಡ್ ಹೀರೋ ಫ್ಯಾನ್ಸ್ KFI ಕ್ರಿಮಿನಲ್ ಅಂತ ಕರೀತಿದ್ದಾರೆ ಅಂದ್ರೆ ನಿಜಕ್ಕೂ ಇದು ಬೇಸರದ ಸಂಗತಿ. ಏನೇ ಆಗ್ಲಿ ನಮ್ಮ ಡಿ ಬಾಸ್ ಅವರು ನಮಗೆ ಹೆಮ್ಮೆ. ಸದ್ಯದಲ್ಲೇ ಭಾರತೀಯ ನೋಟುಗಳ ಮೇಲೆ ಗಾಂಧೀಜಿ ಭಾವಚಿತ್ರ ಕಿತ್ತಾಕಿ ಡಿ ಬಾಸ್ ಅವರ ಭಾವಚಿತ್ರ ಮುದ್ರಿಸಬೇಕು ಅಂತ ಈಗಾಗಲೇ ಡಿ ಬಾಸ್ ಫ್ಯಾನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಧ್ರುವ ಸರ್ಜಾ ಅಂದ್ರೆ ಯಾರು ಗೊತ್ತಿಲ್ಲ ಹೇಳಿ, ಎಲ್ಲರಿಗೂ ಗೊತ್ತು. ಬರೀ ಕಣ್ಣು ನೋಡಿದ್ರೆ ಸಾಕು ಇವರು ಧ್ರುವ ಸರ್ಜಾ ಅಂತ ಕಂಡಿಡಿಯರು ಭಾರತದಲ್ಲಿ ತುಂಬಾ ಜನನೇ ಇದ್ದಾರೆ. ಯಾಕಂದ್ರೆ ಒಳ್ಳೆ ವ್ಯಕ್ತಿಯಾಗಿ, ಒಳ್ಳೆ ನಟನಾಗಿ, ಒಳ್ಳೆ ಕೆಲಸಗಳು ಮಾಡಿರುವ ಒಳ್ಳೆ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದಾರೆ. ಇಂಥ ವ್ಯಕ್ತಿಯನ್ನು ಟ್ರೋಲ್ ಮಾಡುವ ನಮ್ಮ ಕೆಡಿ ದಾಸಪ್ಪನ ಅಭಿಮಾನಿಗಳು ಈಗಾಗಲೇ ನಮ್ಮ ಬೂಸಪ್ಪನಿಗೆ ದೇಶ ವಿದೇಶಗಳಲ್ಲಿ ವೀಸಾ ಕೊಡ್ತಿಲ್ಲ. ಯಾಕಂದ್ರೆ ಕ್ರಿಮಿನಲ್ ಗಳಿಗೆ ಆ ದೇಶದಲ್ಲಿ ಪ್ರವೇಶವಿಲ್ಲ. ಇಂಥವರೆಲ್ಲ ಸೇರ್ಕೊಂಡು ಧ್ರುವ ಸರ್ಜಾ ಅವರನ್ನು ಬೆಳೆಸಿದ್ದಾರೆ ಅಂದ್ರೆ ಯಾವನ್ ನಂಬ್ತಾನೆ ಹೇಳಿ. ಯಾಕಂದ್ರೆ ಧ್ರುವ ಸರ್ಜಾ ಅವರ ಮನೆಯಲ್ಲೇ ಅರ್ಜುನ್ ಸರ್ಜಾ ಇದ್ದಾರೆ. ಸದ್ಯಕ್ಕೆ ಕೆಡಿ ಸಿನಿಮಾದ ಟೀಸರ್ ಈಗಾಗಲೇ ಯೂಟ್ಯೂಬ್ ನಲ್ಲಿ 1.5 ಕೋಟಿ ವ್ಯೂಸ್ ಪಡೆದು ನಂಬರ್ 1 ಸ್ಥಾನದಲ್ಲಿದೆ. ಕಾಮಾಲೆ ಕಣ್ಣುಗಳಿಂದ ನೋಡಿದ್ರೆ ಎಲ್ಲ ಹಳದಿಯಾಗೆ ಕಾಣುತ್ತೆ. ಅಂತವ್ರಿಗೆ ಈ ಕೆಡಿ ಸಿನಿಮಾ ಮಾರ್ಟಿನ್ 2.0 ರೀತಿ ಕಾಣಿಸಬಹುದು. KVN ಪ್ರೊಡಕ್ಷನ್ ಅವರು ಬಂಡವಾಳ ಹಾಕ್ತಿದ್ದಾರೆ ಅಂದ್ರೆ ಮ್ಯಾಟ್ರ್ ಇರುತ್ತೆ. ಬರೀ ಟೀಸರ್ ಗೆ ಇಷ್ಟೊಂದು ತಿಕಾ ಉರ್ಕೊಂಡು ಸಾಯ್ತಿದ್ದಾರೆ ಅಂದ್ರೆ ಸಿನಿಮಾ ಏನಾದ್ರೂ ರಿಲೀಸ್ ಆದ್ರೆ ಮತ್ತೆ ಟಾಲಿವುಡ್ ಹೀರೋ ಫ್ಯಾನ್ಸ್ ಮೇಲೆ ದಾಳಿ ಮಾಡಿ ಮತ್ತೆ ಗುಮ್ಸ್ಕೊಂಡು ಬರೋದಂತೂ ಪಕ್ಕಾ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಪ್ರತಿ ಸಲ ಟೈಮ್ ಒಂದೇ ತರ ಇರಲ್ಲ. ಕರ್ಮ ಅನ್ನೋದು ರಿಟರ್ನ್ ಬಂದೇ ಬರುತ್ತೆ. ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಅಷ್ಟು ತಾಳ್ಮೆಯಿಂದ ಇರ್ಬೇಕು. ಅವಾಗ್ಲೇ ಮನುಷ್ಯನಿಗೆ ಒಳ್ಳೇದಾಗೋದು. ಈ ಸಲ ಧ್ರುವ ಸರ್ಜಾ ಅವರು ಕೆಡಿ ಸಿನಿಮಾದ ಮೂಲಕ ಮತ್ತೆ ಕಂಬ್ಯಾಕ್ ಆಗೋದಂತೂ ಪಕ್ಕ. ಈ ಸಿನಿಮಾದಲ್ಲಿ ಒಂದು ವೇಳೆ ಕಿಚ್ಚ ಸುದೀಪ್ ಅವರು ಏನಾದ್ರೂ ಇದ್ರೆ ಈ ಸಿನಿಮಾವನ್ನು ತಡೆಯೋಕೆ ಯಾವನ್ ಕೈಲೂ ಆಗಲ್ಲ. ಈ ಸಿನಿಮಾದ ಸಪೋರ್ಟ್ ಗೆ ಈಗಾಗಲೇ ಕಿಚ್ಚ ಬಾಯ್ಸ್, ಅಪ್ಪು ಬಾಯ್ಸ್ ನಿಂತಿದ್ದಾರೆ. ಯಾಕಂದ್ರೆ ಇನ್ನು ಮೇಲೆ ಏಟರ್ಸ್ ಗೆ ಧ್ರುವ ಅವರೇ ಒರಿಜಿನಲ್ ತಂದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.